ಎಸ್, ಜುಲೈಗೆ ಬಿಬಿಎಂಪಿ ಚುನಾವಣೆ ಫಿಕ್ಸ್. ಮಾಜಿ ಕಾರ್ಪೊರೇಟರ್ಗಳಿಗೆ ಗುಡ್ ನ್ಯೂಸ್. ಜುಲೈ ತಿಂಗಳ ಒಳಗೆ ಬಿಬಿಎಂಪಿ ಎಲೆಕ್ಷನ್. 125 ವಾರ್ಡ್ಗಳಿಗೆ ಒಂದರಂತೆ ಕಾರ್ಪೊರೇಷನ್ ರಚನೆ. ಬಿಬಿಎಂಪಿ ಚುನಾವಣೆ ಆದಷ್ಟು ಬೇಗ ಆಗಬೇಕು ಅನ್ನೋದು ಕೋರ್ಟ್ ಆದೇಶ. ಸ್ಪೀಕರ್ ಭೇಟಿಯಾದಂತಹ ಗ್ರೇಟರ್ ಬೆಂಗಳೂರು ಜಂಟಿ ಪರಿಶೀಲನಾ ಸಮಿತಿ. ಕಾರ್ಪೊರೇಟರ್ಗಳು ಅಧಿಕಾರ ಕಳೆದುಕೊಂಡು ಅರ್ಧ ದಶಕಗಳೇ ಕಳೆದಿದೆ. ಮುಂದಿನ ಸೆಷನ್ನಲ್ಲಿ ಮಂಡನೆ ಪಕ್ಕಾ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹೊಸ ವಾರ್ಡ್ ರಚನೆ ಬೆನ್ನಲ್ಲೇ ಮೀಸಲು ನಿಗದಿಯಾಗುತ್ತೆ. ಮೀಸಲು ನಿಗದಿಯಾದ ಬಳಿಕ ಚುನಾವಣೆ ಡೇಟ್ ಫಿಕ್ಸ್ ಆಗುತ್ತೆ. ಶಿವಾಜಿನಗರದ ಶಾಸಕರಿಂದ ಸ್ಪೀಕರ್ ಭೇಟಿ. ಜುಲೈ ತಿಂಗಳ ಒಳಗೆ ಚುನಾವಣೆ ಸಾಧ್ಯತೆ ಎಂದಿರುವಂತಹ ಶಿವಾಜಿನಗರದ ಶಾಸಕರು. ಎಸ್, ಹೌದು, ಗ್ರೇಟರ್ ಬೆಂಗಳೂರು ರಚನೆಯ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನೊಂದು ಹೆಜ್ಜೆಯನ್ನ ಇಟ್ಟಿದ್ದು ಸೋಮವಾರ ಗ್ರೇಟರ್ ಬೆಂಗಳೂರು ಜಂಟಿ ಪರಿಶೀಲನಾ ಸಮಿತಿ ತನ್ನ ವರದಿಯನ್ನ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಸಲ್ಲಿಕೆ ಮಾಡಿದೆ. ಇದರ ಪ್ರಕಾರ ಸದ್ಯಕ್ಕೆ 4 ಹಾಗೆ ಭವಿಷ್ಯದಲ್ಲಿ 7 ಪಾಲಿಕೆಗಳನ್ನ ರಚನೆ ಮಾಡಬೇಕಾಗುತ್ತೆ. ಮೇಯರ್ ಅವಧಿ 30 ತಿಂಗಳಿಗೆ ಮೀಸಲುಗೊಳಿಸಲಾಗುತ್ತೆ. ಈ ಹಿಂದಿನ ವರದಿಯಲ್ಲಿ 5 ವರ್ಷಗಳ ಅವಧಿ ನಿಗದಿಪಡಿಸಲಾಗಿತ್ತು. ಶಿವಾಜಿನಗರದ ಶಾಸಕರಿಗೂ ಆಗಿರುವಂತಹ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ನೇತೃತ್ವದ ತಂಡ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಎಸ್, ಹೌದು, ಒಂದು ಅರ್ಧ ದಶಕಗಳೇ ಕಳೆದಿದೆ ಅಂತ ಅನ್ಸುತ್ತೆ. ಬಿಬಿಎಂಪಿ ಚುನಾವಣೆ ನಡೀದೆ 6ರಿಂದ 7 ವರ್ಷ ಆಯ್ತು. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಈಗ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿದಿದೆ. ಯುಟಿ ಖಾದರ್ ಅವರಿಗೆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಚುನಾವಣೆಯನ್ನ ನಡೆಸಬೇಕು ಅಂತ ಗ್ರೇಟರ್ ಬೆಂಗಳೂರು ಕುರಿತು ಸತತ 5 ತಿಂಗಳ ಪ್ರಯತ್ನ ನಡೆದಿದೆ. ಸಮಿತಿಯು 20 ಅಧಿಕೃತ ಸಭೆ ಸಮಾಲೋಚನೆಗಳನ್ನ ನಡೆಸಿ ಸಂಘ ಸಂಸ್ಥೆಗಳು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಯುಟಿ ಖಾದರ್ ಏನ್ ಹೇಳ್ತಾರೆ ಅನ್ನೋದು ಮುಂದೆ ಕಾದು ನೋಡಬೇಕಾಗಿದೆ.